ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾನು ವಾಸ ಮಾಡೋದು ಕಮ್ಮನಹಳ್ಳಿ, ಬೆಂಗಳೂರು 33. ಇದು ಬದು ಸತ್ಯನಾರಾಯಣ ಪೂಜಾ ಅಂತ. ಎಷ್ಟೋ ಪೂಜೆಗಳು ಐತೆ. ಸತ್ಯನಾರಾಯಣ ಪೂಜೆ ಬಂದು ಸ್ಪೆಷಲು. ನಮ್ಮ ಯೂಟ್ಯೂಬ್ನಲ್ಲಿ 90% ಬೋರ್ವೆಲ್ ಡೀಟೇಲ್ಸು ಹೇಳ್ತಾ ಇದ್ವಿ. ಒಂದು 10% ದೇವರದು ಏನೇನು ಸ್ಪೆಷಲಿತೇನೋ ಅದು ಹೇಳೋಕ್ಕೆ ಬರ್ತಾಯಿದ್ದೀವಿ. ನಾನು ಒಂದು ಜಾಗ ಹೋಗಿದ್ದೀವಿ, ಅವರು ಪೂಜೆ ಮಾಡ್ತಾ ಇದ್ದಾರೆ. ಅದು ವಿಡಿಯೋ ಅಪ್ಲೋಡ್ ಮಾಡಿ ಅವರು ಜಸ್ಟ್ ಮಂತ್ರ ಮಾತ್ರ, ಅದು ಜಸ್ಟ್ ಕೇಳಿ ಸತ್ಯನಾರಾಯಣ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಯಾರು ಮಾಡ್ತಾರೋ ಅವರಿಂದ ಆ ಪೂಜೆ ಅಟೆಂಡ್ ಮಾಡೋಕ್ಕೆ ಹೋಗಿದವರು ತುಂಬ ಒಳ್ಳೆಯದಾಗತ್ತೆ. ಅದು ಏನೋ ಪ್ರಾಬ್ಲಮ್ ಇರಲಿ, ಏನೇನೋ ಮಾಡಿರ್ಬೋದು, ಸರಿನಾ? ಸತ್ಯನಾರಾಯಣ ಪೂಜೆ ಸಂಕಲ್ಪ ಮಾಡ್ತೀವಿ ಅಂತ ನೀವು ಮೈಂಡ್ನಲ್ಲಿ ಇಟ್ಕೊಂಡ್ಬಿಟ್ಟು ಏನೋ ಒಂದು ವಿಷಯ ದೇವರ ಹತ್ರ ಹೇಳಬೇಡಿ, ಸರಿನಾ? ಅವರು ನೋಡ್ಕೊಳ್ತಾರೆ. ನನಗೆ ಅಷ್ಟು ಹೇಳೋಕ್ಕೆ ಬರ್ತಾ ಇಲ್ಲ. ನನಗೆ ಗೊತ್ತಿರೋದು ಏನು ಮೇನ್ ಐಡಿಯಾ ಅಂದರೆ, ಇದು ನೆಕ್ಸ್ಟು ಸತ್ಯನಾರಾಯಣ ಪೂಜಾ ಜಸ್ಟ್ ಮ್ಯೂಸಿಕ್ ಮಾತ್ರ ಬಿಡ್ತೀವಿ, ಅದರಲ್ಲಿ ಏನು ಮಾತಾಡೋಂಗಿಲ್ಲ. ನಾನು ಅದು ನೋಡ್ಕೊಂಡ್ಬಿಟ್ಟು ಜಸ್ಟ್ ಅದು ಕೇಳಿ, ಸರಿನಾ? ಕೇಳಿದ್ರೆ ಸಾಕು. ಪೂಜೆ ಮಗಿಮೆ ಬೇರೆ ಹತ್ರ ಕೇಳಿ ನೋಡಿ ಏನಿದೆ ಅಂತ, ಸರಿನಾ? ಏನೋ ಪ್ರಾಬ್ಲಮ್ ಇರಲಿ, ಬಿಸ್ನೆಸ್ಸು ಡಲ್ ಆಗಿದೆ, ಮ್ಯಾರೇಜ್ ಆಗಿಲ್ಲ, ಮಕ್ಕಳಾಗಿಲ್ಲ, ಏನೋ ತೊಂದರೆ ಕೊಡ್ತಾ ಇದೆ, ಮನಸ್ಸು ಸಮಾಧಾನ ಆಗಿಲ್ಲ, ಎಲ್ಲದಕ್ಕೂ ಒಂದೇ ಏನದು ಸೊಲ್ಯೂಷನು, ಈ ಪೂಜೆ ಮಾಡ್ಬೋದು. ಈ ಪೂಜೆ ಮಾಡೋ ಟೈಮ್ನಲ್ಲಿ ಯಾರು ಮಾಡ್ತಾರೋ ಅವ್ರ ಪೂಜೆ ಅಟೆಂಡ್ ಮಾಡಿದ್ರು ಓಕೆ. ಅಟೆಂಡ್ ಮಾಡಿ ಫಸ್ಟಿಂದ ಬಿಗಿನಿಂಗಿಂದ ಎಂಡು ಮಾತ್ರ ನೀವು ಅಲ್ಲೇ ಇರಬೇಕು. ಅಟೆಂಡ್ ಮಾಡಿ ಬೇರೆ ಯೂಟ್ಯೂಬ್ ಚಾನಲ್ಲು ನೋಡಿ, ಸತ್ಯನಾರಾಯಣ ಪೂಜೆ ಅಂದರೆ ಏನು, ಅದು ಮಗಿಮೆಗಳು ಏನು ಅಂತ ತುಂಬ ವಿಷಯಗಳು ಐತೆ, ಸರಿನಾ? ನಾನು ಜಸ್ಟು ಆ ಮಂತ್ರ ಮಾತ್ರ ಆಲ್ಮೋಸ್ಟು ಯಾರು ಹಾಕಿರಲ್ಲ ಅಂತ ಕಾಣಿಸ್ತೆ. ಲೈವು ಇದು ವಿಡಿಯೋ ಇಕ್ಕಾಗ ಅಪ್ಲೋಡ್ ಮಾಡಿ ಇರ್ಬೋದು ಸತ್ಯನಾರಾಯಣ ಪೂಜಾ. ಇದು ಹಂಗಿಲ್ಲ, ಒಂದು ಮನೆಯಲ್ಲಿ ಹೆಂಗೆ ಆಯಿತೋ ಆ ಮನೆಯದೇ ಬೇರೆ ಮಂತ್ರ ಮಾತ್ರ ಹೇಳಿದ್ದೀವಿ. ಅವ್ರು ಹೇಳೋ ಕಥೆಗಳು ಅಪ್ಲೋಡ್ ಮಾಡ್ತಾಯಿದ್ವಿ. ದಯವಿಟ್ಟು ನೆಕ್ಸ್ಟ್ ಬರೋ ವಿಡಿಯೋ ನೋಡಿ, ನೀವು ನೋಡಿ ಮೇಲೆ ಬೇರೆಯವ್ರಿಗೆ ಶೇರ್ ಮಾಡಿ. ಎಷ್ಟು ಜನಕ್ಕೆ ಶೇರ್ ಮಾಡ್ತಾರೋ ಅಷ್ಟು ತುಂಬ ಒಳ್ಳೆಯದಾಗತ್ತೆ, ಸರಿನಾ? ಹಣ ಸಂಪಾದನೆ ಮಾಡೋದು ಬೇರೆ, ಪುಣ್ಯ ಸಂಪಾದನೆ ಮಾಡೋದು ಬೇರೆ. ಸ್ವಲ್ಪ ಪುಣ್ಯ ಸಂಪಾದನೆ ಮಾಡೋಕ್ಕೆ ಟ್ರೈ ಮಾಡಿ, ತುಂಬ ಒಳ್ಳೆಯದಾಗತ್ತೆ, ಸರಿನಾ? ನಾವು ನೆಕ್ಸ್ಟ್ ವೀಡಿಯೋನಲ್ಲಿ ಬರೀ ಮಂತ್ರ ಮಾತ್ರ ಹಾಕ್ತೀವಿ. ನೋಡಿಬಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ, ಸರಿನಾ?